ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿ ಕನ್ನಡ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡ್ತಾ ಹೋಗಬೇಕಾಗ್ತದೆ. ಹಾಗೆ ನೀಲಿ ನಕಾಶೆ ಪ್ರಕಾರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿರ್ತದೆ. ಸೊ ಒಟ್ಟು ಗರಿಷ್ಠ ಅಂಕಗಳು 20 ಅಂಕಗಳು ಇರ್ತವೆ. ಸಮಯ 40 ನಿಮಿಷ ಆಗಿರ್ತದೆ. ಸೊ FA2 ಕ್ವಶನ್ ಪೇಪರ್ ವಿತ್ ಆನ್ಸರ್ ಇರ್ತದೆ. ಸೊ ಇಲ್ಲಿ ಉದ್ದೇಶಗಳಿಗೆ ಅನುಸಾರವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ನಾವು ಮೊದಲಿಗೆ ಉದ್ದೇಶಗಳು ಏನೇನಿದ್ದಾವೆ ಅಂತ ನೋಡ್ತಾ ಹೋಗೋಣ. ಸ್ಮರಣೆಗೆ 30% ಇದ್ರೆ ಒಟ್ಟು 6 ಅಂಕಗಳು ದೊರೆಯುತ್ತವೆ. ಇನ್ನು ಗ್ರಹಿಕೆ ಎನ್ನುವ ಉದ್ದೇಶಕ್ಕೆ 35% ಸಿಕ್ಕರೆ ಅದರಿಂದ 7 ಅಂಕಗಳು ಪಡಿತೇವೆ ನಾವು. ಹಾಗೆ ಅಭಿವ್ಯಕ್ತಿ ಎಂಬ ಉದ್ದೇಶದಿಂದ 35% ಸಿಗ್ತದೆ. ಸೊ ಅದರಿಂದ 7 ಅಂಕಗಳು ದೊರೆಯುತ್ತದೆ. ಪ್ರಶಂಸೆಗೆ ಯಾವುದೇ ರೀತಿಯಾದಂಥ ಪ್ರತಿಶತವು ಮತ್ತು ಅಂಕಗಳು ಇರುವುದಿಲ್ಲ. ಸೊ ಈ ಒಂದು ಉದ್ದೇಶಗಳಿಗೆ ಅನುಸಾರವಾಗಿ ಒಟ್ಟು 100% ಪ್ರಶ್ನೆ ಪತ್ರಿಕೆ ಇದ್ದಾಗಿರ್ತದೆ. ಒಟ್ಟು 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರೆಡಿಯಾಗಿರ್ತದೆ. ಅಷ್ಟೇ ಅಲ್ಲದೆ ವಿಷಯಾನುಸಾರ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದರೆ ಗದ್ಯ ವ್ಯಾಕರಣ ಆಗಿರೋ ಅಂಶಗಳನ್ನು ಸೇರಿ ಒಟ್ಟು 20 ಅಂಕಗಳು 100%ವನ್ನು ಹೊಂದಿರ್ತದೆ. ಹಾಗೆ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತದಪ್ಪ ಅಂದರೆ 10 ಇರ್ತದೆ. ಇನ್ನು ಮೂರನೇದಾಗಿ ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳು 10% ಇರ್ತದೆ. 2 ಅಂಕಗಳು, ಒಟ್ಟು 2 ಪ್ರಶ್ನೆಗಳು ಕಂಡು ಬರ್ತವೆ ಇಲ್ಲಿ. ಹಾಗೆಯೇ ಕಿರು ಉತ್ತರಗಳು 15%ವನ್ನು ಹೊಂದಿದ್ರೆ ದತ್ತ ಅಂಕಗಳು 3. ಅಷ್ಟೇ ಅಲ್ಲದೆ ಪ್ರಶ್ನೆಗಳ ಸಂಖ್ಯೆ ಕೂಡ 3 ಆಗಿರುತ್ತದೆ. ಕಿರು ಉತ್ತರಗಳು 10%, 2 ಅಂಕಗಳು, 1 ಪ್ರಶ್ನೆ ಕಂಡು ಬರ್ತದೆ. ಹಾಗೆಯೇ ದೀರ್ಘ ಉತ್ತರಗಳಲ್ಲಿ ಒಂದರಲ್ಲಿ 45%, 9 ಅಂಕಗಳು, 3 ಪ್ರಶ್ನೆಗಳು ಕಂಡು ಬರುತ್ತವೆ. ಹಾಗೆ ದೀರ್ಘ ಉತ್ತರಗಳು ಭಾಗ 2ರಲ್ಲಿ 20%, 4 ಅಂಕಗಳು, ಪ್ರಶ್ನೆಗಳ ಸಂಖ್ಯೆ 1 ಆಗಿರ್ತದೆ. ಒಟ್ಟು 100%ವಾಗಿದ್ದರೆ ದತ್ತ ಅಂಕಗಳು 20 ಆಗಿರ್ತವೆ, ಪ್ರಶ್ನೆಗಳ ಸಂಖ್ಯೆ 40. ಹಾಗೆಯೇ ಅಪೇಕ್ಷಿತ ಸಮಯ ಅಂದರೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಸಮಯ ಎಷ್ಟಪ್ಪ ಅಂದರೆ 40 ನಿಮಿಷಗಳು ಆಗಿರುತ್ತವೆ. ಇನ್ನು ಕಠಿಣತೆಯ ಮಟ್ಟವನ್ನು ನೋಡ್ತಾ ಹೋದರೆ ಸುಲಭ ಮಟ್ಟದಲ್ಲಿ 30% ಅಂದರೆ 6 ಅಂಕಗಳು ಕಂಡು ಬಂದರೆ ಸಾಧಾರಣದಲ್ಲಿ 15 ಅಂಕಗಳು ಅಂದರೆ 55% ಅಂಕಗಳು ಸಾಧಾರಣದಲ್ಲಿ ಕಂಡು ಬರ್ತವೆ. ಇನ್ನು ಕಠಿಣದಲ್ಲಿ 15% ಅಂದರೆ 3 ಅಂಕಗಳು ಕಂಡು ಬರ್ತವೆ. ಒಟ್ಟು ಟೋಟಲ್ ಆಗಿ 20 ಅಂಕಗಳು ಈ ಒಂದು ಕಠಿಣತೆಯ ಮಟ್ಟದಲ್ಲಿ ಬರ್ತದೆ. ಸೊ 100ಕ್ಕೆ 100% ಆಗ್ತದೆ. ಸೊ ಇದನ್ನು ನಾವು ಉದ್ದೇಶಗಳನ್ನು ನೋಡ್ತಾ ಹೋದ್ವಿ. ಸೊ ಈಗ ಡೈರೆಕ್ಟಾಗಿ ನಾವೇನು ಮಾಡ್ತಾ ಹೋಗೋಣಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಒಂದೇ ಬಾರಿಗೆ ನೋಡ್ತಾ ಹೋಗೋಣ. ಸೊ ಇದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಅದಕ್ಕೆ ಕೀ ಉತ್ತರಗಳು ಈ ರೀತಿಯಾಗಿರ್ತದೆ. ಸೊ ಮೊದಲಿಗೆ ಕೇಳಿದಾನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೇಳಿರ್ತಾನೆ. ಸೊ ಅದನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೆ ಪಾತ್ರರಾದರು. ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಅಂತ. ಬಿರುದಿಗೆ ಪಾತ್ರರಾದರು, ಹೌದಾ? ಆ ಒಂದು ಬಿರುದಿಗೂ ಕೂಡ ಪಾತ್ರರಾದರು ಅನ್ನೋ ಪದ ಇದೆ. ಬ್ರಹ್ಮ ವಿದ್ಯಾಭಾಸ್ಕರ ಅನ್ನೋ ಪದ ಇದೆಯಲ್ಲ, ಇದರಲ್ಲಿ ಬಳಸಿರ್ತಕ್ಕಂತಹ ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಆಪ್ಷನ್ ಎ ವಾಕ್ಯವೇಷ್ಟನ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳ್ತಾನೆ. ಹರುಷ ಹರ್ಷವಾಗಿದ್ದರೆ ಪರೀಕ್ಷಿಸು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಮೂರನೇ ಮೇಲಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದಾನೆ. ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಇದೆ. ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ. ಅಭಯ ರುಚಿ ಅವರ ಸಹೋದರಿ ಹೆಸರು ಏನಪ್ಪ ಅಂದ್ರೆ ಅಭಯಮತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ ನೋಡಿ, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೀಗೆ ಪಾಲಿಸಬೇಕು ಅಂತ ಕೇಳಿದಾನೆ. ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಅಂತ ಇದೆ. ಓಕೆ, ಆನ್ಸರ್ ಅತ್ಯಂತ ಸುಲಭವಾದಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದು. ಸೊ ಕನ್ನಡ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಹಾಗಾಗಿ. ಐದನೇ ಪ್ರಶ್ನೆ ನೋಡಿ, ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು? ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಅಂತ ಕೇಳಿದಾನೆ. ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದಪ್ಪ ಅಂದರೆ ಕಾಳು ಮೆಣಸಿನ ರಾಣಿ ಅಂತ. ಇನ್ನು ನೋಡ್ರಿ, ಚೆನ್ನಭೈರಾದೇವಿಗೆ ಪೋರ್ಚುಗೀಸರು ನೀಡಿರ್ತಕ್ಕಂಥ ಬಿರುದು ಯಾವುದು? ಕಾಳು ಮೆಣಸಿನ ರಾಣಿ ಅಂತ. ಓಕೆ, ಸೊ ಇನ್ನು 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ನೋಡ್ತಾ ಹೋಗೋಣ. ಆರನೆಯ ಪ್ರಶ್ನೆ, ದೂತನು ಹೇಗಿರಬೇಕು? ದೂತನು ಹೇಗಿರಬೇಕು ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು
ವಿದ್ವಾಂಸನನ್ನು ವಿದ್ಯಾ ಅಂತ ಇದೆ, ವಿದ್ಯಾಂಸ ಅಂತ ಆಗಿದೆ ಇಲ್ಲಿ, ಕ್ಷಮೆ ಇರಲಿ, ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತವನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತದ. ಇನ್ನು 5ನೇ ಮೇನ್ ನೋಡಿ, ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ರೆ 3 ಅಂಕದ ಪ್ರಶ್ನೆ ಇದಾಗಿರ್ತದೆ. 7ನೇ ಪ್ರಶ್ನೆಯಲ್ಲಿ ಯಾವ ಕವಿಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನಪ್ಪ ಅಂದರೆ ಜನ್ನ ಕವಿ ಕೇಳಿದಾನೆ. ಸೊ ಬರೀತಾ ಹೋಗೋಣ. ಜನ್ನ ಈತನ ಕಾಲ ಸಾಲಿಯನ ಶಕ 1225ರಲ್ಲಿ ಹಳೇಬೀಡಿನಲ್ಲಿ ಜನಿಸಿದನು. ಈತನು ನರಸಿಂಹ ಬಳ್ಳಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಈತನ ಕೃತಿಗಳು ಯಶೋಧರ ಚರಿತೆ, ಅನುಭವ ಮುಕುರ, ಅನಂತನಾಥ ಪುರಾಣ. ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ ಅಂತ ನೀವು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೆತದೆ. ಇನ್ನು ನೆಕ್ಸ್ಟ್ ಮೇನ್ ನೋಡಿ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾನೆ, ಹೌದಾ. ನೊಸಲೊಡೆದು ರಕ್ತ ಸೂಸಲು ದೃಗು ದ್ವಯ ದಿಕಿಡಿ ಅಂತ ಕೇಳಿದಾನೆ, ಹೌದಾ. ಸೊ ಇದನ್ನು ನಾವೇನು ಮಾಡಬೇಕು, ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಬೇಕು, ಹೌದಾ. 5 ಗಣ ವಿಂಗಡಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ. ವಾರ್ಧಕ ಷಟ್ಪದಿಯ ಛಂದಸ್ಸಿನಲ್ಲಿದೆ. ಇದೇನಿದು, ವಾರ್ಧಕ ಷಟ್ಪದಿಯ ಛಂದಸ್ಸಿನಲ್ಲಿದೆ, ತಲೆ ಇಟ್ಕೊಳ್ರಿ, ಓಕೆನಾ. ಕೊನೆಯಲ್ಲಿ ಏನು ಬರ್ತದೆ, 2 ಬರ್ತದೆ ಆ ಷಟ್ಪದಿಯಲ್ಲಿ, ವಾರ್ಧಿಕ ಷಟ್ಪದಿಯಲ್ಲಿ, ಓಕೆನಾ. ನೋಡ್ರಿ, ಸರಿಯಾಗಿ ನೀವೇನು ಮಾಡ್ರಿ, ಪ್ರಾಕ್ಟೀಸನ್ನು ಮಾಡೋದನ್ನ ರೂಢಿ ಮಾಡಿಕೊಡ್ರಿ. ನೆಕ್ಸ್ಟ್ ನೋಡಿ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿದಾನೆ. 9ನೇ ಪ್ರಶ್ನೆ ನೋಡ್ರಿ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ: ಪ್ರಸ್ತುತ ಈ ಕಾವ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳಿದನು. ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವರ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ಸ್ವಾರಸ್ಯವನ್ನು ನೋಡ್ತಾ ಹೋದರೆ, ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯ ಆಗಿರುತ್ತದೆ. ಇನ್ನು 10ನೇ ಪ್ರಶ್ನೆ ನೋಡಿ, ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಇದೆ. ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಅಂದಿನ ವಾತಾವರಣದಲ್ಲಿದ್ದುದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್ ವರೆಗೂ ದಿಂಬು ಮತ್ತು ರತ್ನಗಂಬಳಿಯನ್ನು ಹಾಕಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ. ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ರಾಧಾಕೃಷ್ಣನ್ ಅವರ ಕಣ್ಣಿನಲ್ಲೂ ನೀರನ್ನು ತಂದಿತು. ಈ ಒಂದು 10ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೂಡ ಇರ್ತದೆ. ಸೊ ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವೇನು, ವಿವರಿಸಿ ಅಂತ ಕೇಳಿದಾನೆ. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರದ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗಿತ್ತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವಾಗಿದ್ದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯವುಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ, ಆದ್ದರಿಂದ ಅದರಲ್ಲಿ ನೀತಿಶಾಸ್ತ್ರಕ್ಕೆ ಸ್ಥಾನವಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು
ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳ್ತಾರೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ FA2 ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋದ್ವಿ. ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.